ನಮಸ್ತೆ ಇವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ದಿ ಸೆಟ್ಸ್ ಅಂಡ್ ಎಕ್ಸಾಂಪಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಟೈಪ್ ಬಂದು ನಮಗೆ ಎಂಟಿ ಸೆಟ್. ಓಕೆ, ಎಂಟಿ ಸೆಟ್. ಓಕೆ, ಎಂಟಿ ಸೆಟ್ ಅಂದ್ರೆ ಏನಿಲ್ಲ, ಯಾವುದಾದ್ರೂ ಒಂದು ಸೆಟ್ ತಗೊಂಡಾಗ ಆ ಸೆಟ್ ಅಲ್ಲಿ ಯಾವುದೇ ಎಲಿಮೆಂಟ್ ಇಲ್ದಿರ ಇದ್ರೆ ಅಂತ ಸೆಟ್ ನ ನಾವು ಎಂಟಿ ಸೆಟ್ ಅಂತ ಕರಿತೀವಿ. ಓಕೆ, ಎ ಸೆಟ್ ಕಂಟೈನ್ a set containing no elements. Okay, no elements at all is called empty set. ಇಲ್ಲಾಂದ್ರೆ ಇದನ್ನ ನಲ್ ಸೆಟ್ ಅಂತಾನು ಕರಿತೀವಿ. ಇನ್ನೊಂದು ನೇಮ್ ಇದ್ರಿಗೆ ನಲ್ ಸೆಟ್ ಅಂತ. ಓಕೆ, ಇದನ್ನ ನಾವು ಹೇಗ್ ಡಿನೋಟ್ ಮಾಡ್ತೀವಿ ಅಂದ್ರೆ ಈ ಸಿಂಬಲ್ ನಿಂದ ಡಿನೋಟ್ ಮಾಡ್ತೀವಿ, ಪೈ. ಇಲ್ಲಾಂದ್ರೆ ಸಿಂಬಲ್ ಆಗಿ ಈಗ ಡಿನೋಟ್ ಮಾಡ್ತೀವಿ, ನೋ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಅರ್ಥಾಯ್ತಾ? ಅಂಡ್ ಫಾರ್ ಎಕ್ಸಾಂಪಲ್, ಕೆಲವು ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ಎ is equal to x such that x belongs to natural numbers and x is lies between 2 and 3. ಇದು ನಮಗೆ ಎಂಟಿ ಸೆಟ್ ಆಗುತ್ತಾ? ಇದು ಎಂಟಿ ಸೆಟ್ ಆಗುತ್ತಾ? ಏನ್ ಸೆಟ್ ಆಗುತ್ತಾ ಇದು ನಮ್ಗೆ ಹೇಳಿ? ಇಲ್ಲ ನೋಡಿ, ಏನಂತ ಇದ್ದಾನೆ, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂತಿದ್ದಾನೆ. ಅಂದ್ರೆ ಎಕ್ಸ್ ಏನ್ ಕೊಟ್ಟಿದ್ದಾನೆ, 2 and 3 ಮಧ್ಯದಲ್ಲಿ ಇರುತ್ತೆ ಅಂತಿದ್ದಾನೆ. ಅಂದ್ರೆ 2 ಮತ್ತು 3 ಎರಡು ಮಧ್ಯದಲ್ಲಿರುವಂತಹ ನಂಬರ್ ಏನೋ ಇರುತ್ತೋ ಅದು ನ್ಯಾಚುರಲ್ ನಂಬರ್ ಕಲೆಕ್ಷನ್ ತಗೋಂತಿದ್ದಾನೆ. ಓಕೆ, ಬಟ್ ನಮ್ಗೆ ಏನು 2 and 3 ಮಧ್ಯದಲ್ಲಿ ಯಾವ್ದಾದ್ರು ನಮ್ಗೆ ನ್ಯಾಚುರಲ್ ನಂಬರ್ ಸಿಗುತ್ತಾ? ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು, 1, 2, 3, 4, 5 ಈ ನಂಬರ್ಸ್ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಎರಡಾದ್ಮೇಲೆ ಏನ್ ಬರುತ್ತೆ, 3 ಬರುತ್ತೆ ನಮ್ಗೆ. ಈ 2 ಅನ್ನೋದು ನ್ಯಾಚುರಲ್ ನಂಬರ್, 3 ಆಗುತ್ತೆ, 3 ಆದ್ಮೇಲೆ 4 ಬರುತ್ತೆ. ಬಟ್ ಇದ್ರ 2 and 3 ಮಧ್ಯದಲ್ಲಿ ನಮ್ಗೆ ನ್ಯಾಚುರಲ್ ನಂಬರ್ ಸಿಗುತ್ತಾ? ಸಿಗೋದಿಲ್ಲ. ಬಿಕಾಸ್ ನಮ್ಗೆ 2 and 3 ಮಧ್ಯದಲ್ಲಿ ನಮ್ಗೆ ಇದ್ರೆ ರ್ಯಾಷನಲ್ ನಂಬರ್ಸ್ ಇರುತ್ತೆ, ಇಲ್ಲ ಅಂದ್ರೆ ಇರ್ಯಾಷನಲ್ ನಂಬರ್ಸ್ ಇರುತ್ತೆ. ಓಕೆ, 2 ಮತ್ತು 3 ಯಾವ್ದಾದ್ರು ಎರಡು ನ್ಯಾಚುರಲ್ ನಂಬರ್ಸ್ ಮಧ್ಯದಲ್ಲಿ ನಮ್ಗೆ ರ್ಯಾಷನಲ್ ಅಂಡ್ ಇರ್ಯಾಷನಲ್ ನಂಬರ್ ಸಿಗುತ್ತೆ. ಓಕೆ, ಆದ್ರೆ ನಮ್ಗೆ ನ್ಯಾಚುರಲ್ ನಂಬರ್ ಸಿಗೋದಿಲ್ಲ. ಅದರಿಂದ ಇದನ್ನ ನಾವು ಎಂಟಿ ಸೆಟ್ ಅಂತ ಹೇಳ್ಬೋದು, ಪೈ ಅಂತ ಬರೀತೀನಿ. ಓಕೆ, ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡಿ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ನಂಬರ್, ಓಕೆ, ವಿಚ್ ಈಸ್ ನಾಟ್ ಈಕ್ವಲ್ ಟು ಇಟ್ ಸೆಲ್ಫ್. ಯಾವ್ದು ನಂಬರ್ ಸಿಗುತ್ತಾ ನಮ್ಗೆ? ಓಕೆ, ಯಾವ್ದಾದ್ರು ಇವಾಗ 2 ಇದೆ, 2 ಈಕ್ವಲ್ ಟು 2 ಅಂತ ನಾವ್ ಹೇಳ್ಬೋದು. ಬಟ್ ಇವನ್ ಏನ್ ಹೇಳ್ತಿದ್ರೆ 2 is not equal to 2 ಅಂತಿದ್ದಾನೆ. ಇದು ಪಾಸಿಬಲ್ ಇದೆಯಾ? ಕರೆಕ್ಟಾ? ಇದು ನಾಟ್ ಎ ಕರೆಕ್ಟ್ ತಾನೆ. ಅಂತ ನಂಬರ್ ಯಾವ್ದಾದ್ರು ಸಿಗುತ್ತಾ ಅಂದ್ರೆ ಇಟ್ ಸೆಲ್ಫ್. ಓಕೆ, ಯಾವ್ದಾದ್ರು ನಂಬರ್ ತಗೊಂಡ್ರೆ ಇಟ್ ಸೆಲ್ಫ್ ಗೆ ಈಕ್ವಲ್ ಇರೋ ಇಲ್ದಿರೋ ನಂಬರ್ ಯಾವ್ದಾದ್ರು ಸಿಗುತ್ತಾ? ಇವು 5 ಇದೆ, 5 is not equal to 5 ಅಂತಿದ್ದಾನೆ. ಇದು ಕರೆಕ್ಟಾ? ನೋ, ಕರೆಕ್ಟ್ ಇಲ್ಲ. ಇವಾಗ 1/2 ಇದೆ, 1/2 is not equal to 1/2 ನ. ಇದು ಕರೆಕ್ಟ್ ಅಲ್ಲ. ಓಕೆ, ಅಂದ್ರೆ ನಮ್ಗೆ ಅಂತ ನಂಬರ್ ಯಾವುದು ಸಿಗೋದಿಲ್ಲ. ಓಕೆ, ಇಟ್ ಸೆಲ್ಫ್ ಯಾವತ್ತು ಈಕ್ವಲ್ ಇರುತ್ತೆ ಆ ನಂಬರ್ ಅನ್ನೋದು. ಓಕೆ, ಅದರಿಂದ ದಿಸ್ ಇಸ್ ಕೂಡ ನಮ್ಗೆ ಏನಾಗುತ್ತೆ, ಎಂಟಿ ಸೆಟ್ ಆಗುತ್ತೆ. ಓಕೆ, ಹೀಗೆ ನೀವು ಮೆನಿ ಎಕ್ಸಾಂಪಲ್ಸ್ ಅನ್ನೋದು ಬರೀಬಹುದು. ಕೆಲವು ಸಪೋಸ್ ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ ನೋಡಿ. ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್, ಆಡ್ ನ್ಯಾಚುರಲ್ ನಂಬರ್ಸ್ ಡಿವಿಸಿಬಲ್ ಬೈ 2 ಅಂತಿದ್ದಾನೆ. ಆಗುತ್ತಾ ಇದು? ಫಸ್ಟ್ ಆಫ್ ಆಲ್ ನಮ್ಗೆ ಈವನ್ ನ್ಯಾಚುರಲ್ ನಂಬರ್ಸ್ ಅಂದ್ರೇನು, ಯಾವ್ದಾದ್ರು ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 2 ಇದ್ರೆ ಅದನ್ನ ನಾವು ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಅದೇ ಡಸ್ ನಾಟ್ ಡಿವೈಡ್ ಬೈ 2 ಇದ್ರೆ ಅದನ್ನ ನಾವು ಆಡ್ ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಅವನೇನ್ ಕ್ವಶನ್ ಏನ್ ಕೇಳ್ತಾ ಇದ್ದಾನೆ, ಆಡ್ ನ್ಯಾಚುರಲ್ ನಂಬರ್ಸ್ ಡಿವಿಸಿಬಲ್ ಬೈ 2 ನಿಂದ ಡಿವೈಡ್ ಆಗೋ ಆಡ್ ನ್ಯಾಚುರಲ್ ನಂಬರ್ಸ್ ನ ಸೆಟ್ ನ ಬರಿ ಅಂತಿದ್ದಾನೆ. ಪಾಸಿಬಲ್ ಆಗುತ್ತಾ? ಫಸ್ಟ್ ಆಫ್ ಆಲ್ ಆಡ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು, ಯಾವ್ದಾದ್ರು ಒಂದು ನಂಬರ್ ಆಡ್ ನ್ಯಾಚುರಲ್ ನಂಬರ್ ಹೇಳ್ಬೇಕಂದ್ರೆ ಆ ನಂಬರ್ ಡಸ್ ನಾಟ್ ಡಿವಿಸಿಬಲ್ ಬೈ 2 ಇರಬೇಕು. ಓಕೆ, ಅಂತ ನಂಬರ್ ನಾವು ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಇವಾಗ 3 ಇದೆ, 3 ಡಸ್ ನಾಟ್ ಡಿವೈಡ್ 2, ಕರೆಕ್ಟಾ? ಓಕೆ, 5 ಇದೆ, 5 ಆಲ್ಸೋ ಡಸ್ ನಾಟ್ ಡಿವೈಡ್ 2. ಅದರಿಂದ ಇದು 3 ಅನ್ನೋದು ಏನಾಗುತ್ತೆ, ಆಡ್ ನ್ಯಾಚುರಲ್ ನಂಬರ್ ಆಗುತ್ತೆ. 5 ಕೂಡ ಆಡ್ ನ್ಯಾಚುರಲ್ ನಂಬರ್ ಆಗುತ್ತೆ. ಓಕೆ, ಹೀಗೆ ನಾವು ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ಡಸ್ ನಾಟ್ ಡಿವೈಡ್ ಬೈ 2 ಇದ್ರೆ. ಆದ್ರೆ ಇವನ್ ಏನ್ ಹೇಳ್ತಿದ್ದಾನೆ,
2 ನಿಂದ ಡಿವೈಡ್ ಆಗುವಂತ ಆರ್ ನ್ಯಾಚುರಲ್ ನಂಬರ್ ಸೆಟ್ ಬರೀತಾರೆ. ಪಾಸಿಬಲ್ ಆಗುತ್ತಾ? ಇಲ್ಲ. ಅದರಿಂದ ಇದು ಆಲ್ಸೋ ಎಂಟಿ ಸೆಟ್ ಅಂತ ನಾವು ಹೇಳ್ತೇವೆ. ಅಂತ ನಂಬರ್ಸ್ ಯಾವುದು ಸಿಗೋದು, ಆರ್ ನ್ಯಾಚುರಲ್ ನಂಬರ್ ನಮ್ಗೆ ಸಿಗೋದಿಲ್ಲ. ಅದರಿಂದ ದಟ್ ಈಸ್ ಆಲ್ಸೋ ಎಂಟಿ ಸೆಟ್. ಓಕೆ, ಇನ್ನೊಂದು ನೋಡಿ, ಬಿ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 0. ಇದು ಆಗುತ್ತಾ? ಇದು ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 0, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು -1, ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -1. ಅಂದ್ರೆ ಸ್ಕ್ವೇರ್ ರೂಟ್ ಆಫ್ -1 ಅಂದ್ರೆ ಏನು? ಕಾಂಪ್ಲೆಕ್ಸ್ ನಂಬರ್. ಓಕೆ, ಇಮ್ಯಾಜಿನರಿ ರೂಟ್ ಇದು. ಓಕೆ, ಎಕ್ಸ್ ಏನು ಬಂತು ನಮಗೆ? ಇಮ್ಯಾಜಿನರಿ ರೂಟ್ ಬಂತು. ಏನು ಇದು ನಮಗೆ ಬಿಲಾಂಗ್ಸ್ ಟು ಕಾಂಪ್ಲೆಕ್ಸ್ ನಂಬರ್. ಓಕೆ, ಇದನ್ನ ಐಯೋಟ ಅಂತ ಕರೀತೀವಿ. ದಟ್ ಈಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಸ್ಕ್ವೇರ್ ರೂಟ್ ಆಫ್ -1 ನಾವೇನು ಡಿನೋಟ್ ಮಾಡ್ತೀವಿ ಅಂದ್ರೆ ಐಯೋಟ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ದಟ್ ಈಸ್ ದಿ ಎಲಿಮೆಂಟ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಬಟ್ ನಮ್ಗೆ ಏನ್ ಹೇಳ್ತಿದ್ದಾನೆ? ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಇರುವಂತಹ ನಂಬರ್ನ 7 ಅಂತಿದ್ದಾನೆ. ಬಟ್ ನಮ್ಗೆ ಇಲ್ಲಿ ಬಂದಿರೋದು ಕಾಂಪ್ಲೆಕ್ಸ್ ನ್ಯಾಚುರಲ್ ನಂಬರು, ಕಾಂಪ್ಲೆಕ್ಸ್ ನಂಬರು. ಅದರಿಂದ ದಿಸ್ ಇಸ್ ಆಲ್ಸೋ ಎಂಟಿ ಸೆಟ್. ನಮ್ಗೆ ಯಾವ್ದು ರಿಯಲ್ ನಂಬರ್ ಸಿಗ್ಲಿಲ್ಲ, ಅದನ್ನ ನಾವು ಎಂಟಿ ಸೆಟ್ ಅಂತ ಹೇಳ್ತೀವಿ. ಓಕೆ, ಈಗ ನೀವು ಮೆನಿ ಎಕ್ಸಾಂಪಲ್ಸ್ ಅನ್ನೋದು ಬರೀಬಹುದು. ಓಕೆ, ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್. ಅಂಡ್ ಇನ್ನೊಂದು ನಮ್ಗೆ ನಾನ್ ಎಂಟಿ ಸೆಟ್. ನಾನ್ ಎಂಟಿ ಸೆಟ್ ಅಂದ್ರೆ ದ ಸೆಟ್ ಕಂಟೈನ್ ಅಟ್ ಲೀಸ್ಟ್ ಒನ್ ಎಲಿಮೆಂಟ್. ಓಕೆ, ಸೆಟ್ which has at least one element. ಓಕೆ, ಒಂದು ಯಾವ್ದಾದ್ರು ಒಂದು ಸೆಟ್ ತಗೊಂಡಾಗ ಆ ಸೆಟ್ ಅಲ್ಲಿ ಅಟ್ ಲೀಸ್ಟ್ ಒಂದು ಎಲಿಮೆಂಟ್ ಆದ್ರೂ ಇದ್ರೆ ಅಂತ ಎಲಿಮೆಂಟ್ ನ ನಾವೇನಂತ ಕರಿತೀವಿ? ನಾನ್ ಎಂಟಿ ಸೆಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ನಾನ್ ಎಂಟಿ ಸೆಟ್ ಅಂತ ಕರಿತೀವಿ ನಾವು. ಅಂತ ಸೆಟ್ ನ ನಾವೇನಂತ ಕರಿತೀವಿ? ನಾನ್ ಎಂಟಿ. ಅದ್ರಾಗೆ ನೀವು ಮೆನಿ ಎಕ್ಸಾಂಪಲ್ಸ್ ಓಕೆ, ಸಿಂಪಲ್ ಆಗಿ ನೀವು ಎನಿ ಎಕ್ಸಾಂಪಲ್ ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಆದ್ರೂ ಇರಬೇಕು. ಅಂತ ಎಲಿಮೆಂಟ್ಸ್, ಅಂತ ಸೆಟ್ಸ್ ನ ನಾವೆಲ್ಲ ನಾನ್ ಎಂಟಿ ಸೆಟ್ ಅಂತಾನೆ ಕರಿತೀವಿ. ಓಕೆ, ಇನ್ನೊಂದು ನಮ್ಗೆ ಸಿಂಗಲ್ಟನ್ ಸೆಟ್. ಸಿಂಗಲ್ಟನ್ ಸೆಟ್ ಅಂದ್ರೆ ಏನಂದ್ರೆ ಎ ಸೆಟ್ ಕಂಟೈನ್ ಓನ್ಲಿ ಒನ್ ಎಲಿಮೆಂಟ್. ಓಕೆ, ಯಾವ್ದಾದ್ರು ಒಂದು ಸೆಟ್ ತಗೊಂಡಾಗ ಆ ಸೆಟ್ ಅಲ್ಲಿ ಓನ್ಲಿ ಒನ್ ಎಲಿಮೆಂಟ್ ಮಾತ್ರ ಇದ್ರೆ ಅಂತ ಸೆಟ್ ನ ನಾವು ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ಓಕೆ, ಎ ಸೆಟ್ ವಿಚ್ containing exactly ಒನ್ ಎಲಿಮೆಂಟ್ ಅಂದ್ರೆ ಒನ್ ಎಲಿಮೆಂಟೇ ಇರಬೇಕು. ಆ ಸೆಟ್ ಅಲ್ಲಿ ಓನ್ಲಿ ಒನ್ ಎಲಿಮೆಂಟ್ ಮಾತ್ರ ಇದ್ರೆ ಅಂತ ಸೆಟ್ ನ ನಾವೇನಂತ ಕರಿತೀವಿ? ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಸಪೋಸ್ ನೋಡಿ, ಓನ್ಲಿ ಒನ್ ಎಲಿಮೆಂಟ್ ಮಾತ್ರನೇ ಇರಬೇಕು ಅಂತ ಸೆಟ್ ನ ನಾವು ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ಓಕೆ, 2 ಇದೆ, ಇದನ್ನು ನಾವು ಸಿಂಗಲ್ಟನ್ ಸೆಟ್ ಅಂತಾನೆ ಕರಿತೀವಿ. 3 ಓಕೆ, ಒಂದ್ ಎಲಿಮೆಂಟ್ ಮಾತ್ರನೇ ಇರಬೇಕು ಅಂತ ಸೆಟ್ ನ ನಾವು ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ಓಕೆ, ಇವೆಲ್ಲ ನಮ್ಗೆ ಸಿಂಗಲ್ಟನ್ ಸೆಟ್. ಓನ್ಲಿ 0 ಅನ್ನೋ ಎಲಿಮೆಂಟ್ ಮಾತ್ರನೇ ಇದೆ, ಅದರಿಂದ ಇದನ್ನ ನಾವು ಸಿಂಗಲ್ಟನ್ ಸೆಟ್ ಅಂತಾನೆ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ನೋಡಿ. a is equal to x such that x belongs to real number x and x cube minus 1 equal to 0. ಓಕೆ, ಈಗ ತಗೊಂತೀನಿ. ಇದನ್ನ ನಾನು ಏನ್ ಬರೀತೀನಿ ಅಂದ್ರೆ, ಇದನ್ನ ಸಿಂಪ್ಲಿಫೈ ಮಾಡಿ ಎಕ್ಸ್ ಕ್ಯೂಬ್ ಮೈನಸ್ 1 ಈಕ್ವಲ್ ಟು 0 ಅಂದ್ರೆ ಇದನ್ನ ಹೆಂಗ್ ಬರ್ಕೊಬಹುದು? ಎಕ್ಸ್ ಮೈನಸ್ 1 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0 ಈಗ ಬರ್ಕೊಬಹುದು ತಾನೆ? ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿ ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 0 ಅಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು 1 ಒಂದು ರೂಟ್ ಬರುತ್ತೆ. ಇದನ್ನ ಸಾಲ್ವ್ ಮಾಡಿದ್ರೆ ಓಕೆ, ಎಕ್ಸ್ ಇಸ್ ಈಕ್ವಲ್ ಟು -1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 4/2. ರೂಟ್ಸ್ ಫೈಂಡ್ ಔಟ್ ಮಾಡೋದು ಗೊತ್ತಲ್ಲ, ಕ್ವಾಡ್ರಾಟಿಕ್ ಈಕ್ವೇಶನ್ ರೂಟ್ಸ್ ಫೈಂಡ್ ಔಟ್ ಮಾಡೋದು. ಎಕ್ಸ್ ಇಸ್ ಈಕ್ವಲ್ ಟು, ಸಿಂಪಲ್ ಆಗಿ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ? ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac/2a. ಈ ಫಾರ್ಮುಲಾ ಯೂಸ್ ಮಾಡ್ತಿದ್ದೇನೆ. ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿತ್ತು ಅದು 1. ಜನರಲ್ ಈಕ್ವೇಶನ್ ನೋಡಿ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇಲ್ಲಿ ಏನಾಗುತ್ತೆ 1, b ಏನಾಗುತ್ತೆ 1, c ಈಕ್ವಲ್ ಟು 1. ಇದ್ರ ಪುಟ್ ಮಾಡಿದ್ರೆ -1 ಪ್ಲಸ್ ಆರ್ ಮೈನಸ್ -3/2 ದಟ್ ಈಸ್ ಈಕ್ವಲ್ ಟು -1 ಪ್ಲಸ್ ಆರ್ ಮೈನಸ್ 3 ಕಾಮನ್ ತಗೊಂಡ್ರೆ ಸ್ಕ್ವೇರ್ ರೂಟ್ ಆಫ್ -1/2 ದಟ್ ಈಸ್ ಈಕ್ವಲ್ ಟು √3 ಇರುತ್ತೆ. -1 ಪ್ಲಸ್ ಆರ್ ಮೈನಸ್ ಇದನ್ನ ಹೆಂಗ್ ಬರ್ಕೊಂಬತ್ತು? √3
ರೂಟ್ ಆಫ್ -1 ಅಂದ್ರೆ ಐಯೋಟಾ ಬೈ 2. ಓಕೆ, ಇದನ್ನ ಈಗ ಬರ್ಕೊಂತೀರಿ. ಈ ರೂಟ್ಸ್ ಅನ್ನೋದೇನು +or -1 +or-√3 ಐಯೋಟಾ ಬೈ 2 ಅನ್ನೋದೇನು ಬಿಲಾಂಗ್ಸ್ ಟು ಕಾಂಪ್ಲೆಕ್ಸ್ ರೂಟ್ಸ್. ಓಕೆ, ನಮ್ಗೆ ಓನ್ಲಿ ರಿಯಲ್ ರೂಟ್ ಅನ್ನೋದೇನು ಓನ್ಲಿ x=1 ಮಾತ್ರನೇ ಇದೆ. ಇದು ನಮ್ಗೆ ರಿಯಲ್ ರೂಟ್. ಅವನೇನ್ ಹೇಳ್ತಿದ್ದಾನೆ, ಎ ಸೆಟ್ ಕಂಟೈನ್ ಓನ್ಲಿ ರಿಯಲ್ ರೂಟ್ ಇರೋದು ಮಾತ್ರನೇ ಅಂತಿದ್ದಾನೆ. ಎ ಏನಾಗುತ್ತೆ ನಮ್ಗೆ 1. ಅರ್ಥ ಆಗ್ತಿದೆ? ಓನ್ಲಿ x=1 ಮಾತ್ರನೇ ಬರುತ್ತೆ. ಓನ್ಲಿ 1 x ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಂತಿದ್ದಾನೆ. ಓನ್ಲಿ 1 ರೂಟ್ ಮಾತ್ರನೇ ಬರುತ್ತೆ, ಅದು ರಿಯಲ್ ನಂಬರ್. ಓಕೆ, ವಿಚ್ ಈಸ್ ಸಿಂಗಲ್ಟನ್ ಸೆಟ್. ಓನ್ಲಿ 1 ಎಲಿಮೆಂಟ್ ಮಾತ್ರನೇ ಇದೆ. ಇದು ನಮ್ಗೆ ಏನಾಗುತ್ತೆ, ಸಿಂಗಲ್ಟನ್ ಸೆಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಟೈಪ್ ಫೈನೈಟ್ ಅಂಡ್ ಇನ್ಫೈನೈಟ್ ಸೆಟ್. ಫೈನೈಟ್ ಅಂಡ್ ಇನ್ಫೈನೈಟ್ ಸೆಟ್. ಓಕೆ, ಫೈನೈಟ್ ಸೆಟ್ ಅಂದ್ರೆ ಏನಂದ್ರೆ, ಕೊಟ್ಟಿರೋ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅದನ್ನ ನಾವು ಕೌಂಟ್ ಮಾಡಬಹುದು. ಅಂತ ಸೆಟ್ ನ ನಾವು ಫೈನೈಟ್ ಸೆಟ್ ಅಂತ ಕರಿತೀವಿ. ಓಕೆ, ಕೌಂಟ್ ಮಾಡೋಕ್ ಆಗದಿರ ಇದ್ರೆ ಅಂತ ಸೆಟ್ ನ ನಾವು ಇನ್ಫೈನೈಟ್ ಸೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, a is equal to 1, 5, 6, 7, 9, 10. ಓಕೆ, ಇದ್ರಲ್ಲಿ ಎಷ್ಟಿದೆ, ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ, 1, 2, 3, 4, 5, 6 ಇದೆ. ಇದನ್ನ ನಾವು ಹೆಂಗ್ ಡಿನೋಟ್ ಮಾಡ್ತೀವಿ ಅಂದ್ರೆ, ನಂಬರ್ ಆಫ್ ಎಲಿಮೆಂಟ್ ಕಾರ್ಡಿನಾಲಿಟಿ ಅಂತ ಕರಿತೀವಿ. ಕಾರ್ಡಿನಾಲಿಟಿ. ಫಸ್ಟ್ ಆಫ್ ಆಲ್, ಕಾರ್ಡಿನಾಲಿಟಿ ಅಂದ್ರೆ ಏನಂದ್ರೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿ ಸೆಟ್. ಓಕೆ, ಇದನ್ನ ನಾವು ಕಾರ್ಡಿನಾಲಿಟಿ ಅಂತ ಕರಿತೀವಿ. ಓಕೆ, ಅರ್ಥ ಆಗ್ತಿದ್ಯಾ? ಎ ಇದ್ರ ಕಾರ್ಡಿನಾಲಿಟಿ ಹೆಂಗ್ ಬರೀತೀವಿ ಅಂದ್ರೆ, ಹೀಗೆ ಎಗೆ ಈ ಕಡೆ ಒಂದು ಲೈನ್, ಈ ಕಡೆ ಒಂದು ಲೈನ್ ಹಾಕಿದ್ರೆ ಇದು ಕಾರ್ಡಿನಾಲಿಟಿ ಸಿಂಬಲ್ ಆಗುತ್ತೆ. ಎಷ್ಟು ಎಲಿಮೆಂಟ್ಸ್ ಇದೆ, 1, 2, 3, 4, 5, 6 ಎಲಿಮೆಂಟ್ಸ್ ಇದೆ. ಓಕೆ, ಇದ್ರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಈ ಸೆಟ್ ಅಲ್ಲಿ, 6 ಇದೆ. ಇದು ಏನಾಗುತ್ತೆ ನಮಗೆ ಫೈನೈಟ್ ಸೆಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇದನ್ನ ನಾವು ಈಗೂ ಡಿನೋಟ್ ಮಾಡ್ತೀವಿ, ಇನ್ನೊಂದು ಸಿಂಬಲ್ ಆಗು ಡಿನೋಟ್ ಮಾಡ್ತೀವಿ. ಇನ್ನೊಂದು ಸಿಂಬಲ್ ಏನಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್, ಈಗೂ ಡಿನೋಟ್ ಮಾಡ್ತೀವಿ. ಓಕೆ, ಎರಡು ಸಿಂಬಲ್ ಅಲ್ಲಿ ನೀವು ಏನಾದ್ರೂ ಯೂಸ್ ಮಾಡಬಹುದು. ಕಾರ್ಡಿನಾಲಿಟಿ, ಇದನ್ನ ನಾವು ಕಾರ್ಡಿನಾಲಿಟಿ ಅಂತಾನೆ ಕರಿತೀವಿ. ಅರ್ಥ ಆಗ್ತಿದ್ಯಾ? ಕೊಟ್ಟಿರೋ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದನ್ನ ಹೇಳೋದನ್ನ ನಾವು ಕಾರ್ಡಿನಾಲಿಟಿ ಅಂತ ಹೇಳ್ತೀವಿ. ಓಕೆ, ಈ ಸಿಂಬಲ್ ಆದ್ರೂ ಯೂಸ್ ಮಾಡಿ, ಇಲ್ಲಾಂದ್ರೆ ಈ ಸಿಂಬಲ್ ಆದ್ರೂ ಯೂಸ್ ಮಾಡಿ, ನಿಮ್ ಇಷ್ಟ, ನೋ ಪ್ರಾಬ್ಲಮ್. ಇನ್ನೊಂದು ಎಕ್ಸಾಂಪಲ್ ನೋಡಿ. ಇನ್ನೊಂದು ಸೆಟ್ ಆಫ್ all letters in the English alphabet. ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ಓಕೆ, ಎಷ್ಟು ಎಲಿಮೆಂಟ್ಸ್ ಇದೆ ಅದನ್ನ ನಾವು ಕೌಂಟ್ ಮಾಡ್ಬೋದಾ? ಎಷ್ಟು ಕರೆಕ್ಟ್ ನಂಬರ್ ಆಫ್ ಎಲಿಮೆಂಟ್ಸ್. ಓಕೆ, ಇನ್ ದಿ ಸೆಟ್ ಬಿ ಏನಾಗುತ್ತೆ ನಮ್ಗೆ 26 ಕೌಂಟ್ ಮಾಡ್ಬೋದು. ಇದು ನಮ್ಗೆ ಏನಾಗುತ್ತೆ, ಫೈನೈಟ್ ಸೆಟ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆ? ಇನ್ನೊಂದು ಎಕ್ಸಾಂಪಲ್ ನೋಡಿ. ಇವಾಗ C is a set X such that X belongs to integer x square is -square -36 equal to 0. ಈ ರೂಟ್ಸ್ ನ ಫೈಂಡ್ ಔಟ್ ಮಾಡಿ. x square -36 equal to 0 ಅಂದ್ರೆ ಏನಾಗುತ್ತೆ, x square is equal to 36, x is equal to +or-6 ಆಗುತ್ತೆ. ಓಕೆ, ಅಂದ್ರೆ x is equal to +6 -6 ಎರಡು ನಮ್ಗೆ ಇಂಟೀಜರ್ಸ್. 6 -6 ಎರಡು ಇಂಟೀಜರ್ಸ್. ಅದರಿಂದ ಸೆಟ್ ಈಸ್ ಈಕ್ವಲ್ ಟು 6 -6. ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 2 ಎಲಿಮೆಂಟ್ಸ್. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿ ಸೆಟ್ ಸಿ ಏನಾಗುತ್ತೆ, 2. ಇದು ನಮ್ಗೆ ಏನಾಗುತ್ತೆ, ಫೈನೈಟ್ ಸೆಟ್ ಆಗುತ್ತೆ. ಓಕೆ, ಈಗ ನೀವು ಮೆನಿ ಎಕ್ಸಾಂಪಲ್ಸ್ ನೀವು ತಗೊಬಹುದು. ಓಕೆ, ಇವಾಗ ಇನ್ಫೈನೈಟ್ ಸೆಟ್ ಅಂದ್ರೆ ಏನೋ ನೋಡೋಣ. ಇನ್ಫೈನೈಟ್ ಸೆಟ್. ಓಕೆ, ಈ ಸೆಟ್ ಅಲ್ಲಿ ನಾವು ಎಲಿಮೆಂಟ್ಸ್ ಅನ್ನೋದು ಕೌಂಟ್ ಮಾಡೋಕ್ ಆಗಲ್ಲ. ಓಕೆ, ಎಷ್ಟಿದೆ ಇದರಲ್ಲಿ, ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ನಾವು ಹೇಳಕ್ ಬರಲ್ಲ. ಅಂತ ನಂಬರ್ಸ್ ನ, ಅಂತ ಸೆಟ್ ನ ನಾವೇನಂತ ಕರಿತೀವಿ, ಇನ್ಫೈನೈಟ್ ಸೆಟ್ ಅಂತ ಕರಿತೀವಿ. ಓಕೆ, ನೀವು ಅಂದ್ರೆ ಯಾವ್ದಾದ್ರು ಒಂದು ಸೆಟ್ ತಗೊಂಡಾಗ ಈ ಸೆಟ್ ಅಲ್ಲಿ ಇಷ್ಟೇ ಎಲಿಮೆಂಟ್ಸ್ ಇದೆ ಅಂತ ನಾವು ಕೌಂಟ್ ಮಾಡೋಕ್ ಬರಲ್ಲ. ಅಂತ ಸೆಟ್ಸ್ ನ ನಾವು ಏನಂತ ಕರಿತೀವಿ, ಇನ್ಫೈನೈಟ್ ಸೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರಿಯಲ್ ನಂಬರ್ಸ್ ತಗೊಂತೀವಿ. ಈ ರಿಯಲ್ ನಂಬರ್ಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಕೌಂಟ್ ಮಾಡೋಕ್ ಆಗುತ್ತಾ? ಇಂಟೀಜರ್ಸ್ ಇದರಲ್ಲಿ ಕೌಂಟ್ ಮಾಡೋಕ್ ಆಗುತ್ತಾ ನೀವು? ಇವೆಲ್ಲ ನಮ್ಗೆ ಇನ್ಫೈನೈಟ್ ಸೆಟ್ಸ್ ಆಗುತ್ತೆ. ಅಂಡ್ ನ್ಯಾಚುರಲ್ ನಂಬರ್ಸ್ ಕೂಡ ಕೌಂಟ್ ಮಾಡೋಕ್ ಆಗುತ್ತೆ ನಾವು. ಎಷ್ಟು ನ್ಯಾಚುರಲ್, ಸಪೋಸ್ ಸಮ್ವನ್ ಯಾರಾದ್ರೂ ಬಂದು ಓಕೆ 3 ಕೋಟಿ ಅಂತಾನೆ, ಇನ್ನೊಬ್ಬ ಹೇಳ್ತಾನೆ 3 ಕೋಟಿ ಅಂದ್ರೆ ಅವನೇನ್ ಹೇಳ್ತಾನೆ 30 ಕೋಟಿ ಅಂತಾನೆ.
ಓಕೆ, ಇನ್ನೊಬ್ಬ 3,00,000 ಕೋಟಿ ಅಂತಾನೆ. ಹೀಗೆ ನಾವು ಕೌಂಟ್ ಮಾಡೋಕ್ಕಾಗಲ್ಲ ನ್ಯಾಚುರಲ್ ನಂಬರ್ಸ್ನು ಕೂಡ. ಓಕೆ, ಇಷ್ಟು ಅದರಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಅದರಿಂದ ನ್ಯಾಚುರಲ್ ನಂಬರ್ಸ್ ಕೂಡ ನಮಗೆ ಇನ್ಫೈನೈಟ್ ಸೆಟ್ ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಾ? ಅಂಡ್ ಇನ್ನ ಕೆಲವು ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ, ಇನ್ನ ರ್ಯಾಷನಲ್ ನಂಬರ್ಸ್ ಇದು ಕೂಡ ನಮ್ಗೆ ಇನ್ಫೈನೈಟ್ ಆಗುತ್ತೆ. ಅಂಡ್ ಇನ್ನ ಎಕ್ಸಾಂಪಲ್ ಹೇಳ್ಬೇಕಂದ್ರೆ set of all points on the arc of a circle is an infinite set. ಫಾರ್ ಎಕ್ಸಾಂಪಲ್, ಸರ್ಕಲ್ ತಗೊಂಡಿದ್ದೀನಿ. ಓಕೆ, ಈ ಸರ್ಕಲ್ ಆರ್ಕ್ ಮೇಲೆ ನಿಮ್ಗೆ ಎಷ್ಟು ಪಾಯಿಂಟ್ಸ್ ಇದೆ ಅಂತ ನೀವು ಕೌಂಟ್ ಮಾಡೋಕ್ಕಾಗುತ್ತಾ? ಓಕೆ, ನಮ್ಗೆ ಸರ್ಕಲ್ ಹೇಗೆ ಫಾರ್ಮ್ ಆಗುತ್ತೆ? ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ನಿಂದ ನಮ್ಗೆ ಸರ್ಕಲ್ ಒಂದು ನಮ್ಗೆ ನೋಡಿ, ಹೀಗೆ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ನಾವು ಜಾಯಿನ್ ಮಾಡಿದ್ರೆ ಇದೇನಾಗುತ್ತೆ? ನಮ್ಗೆ ಸರ್ಕಲ್ ಆಗುತ್ತೆ. ಓಕೆ, ಅದರಿಂದ ಇದನ್ನ ಕೌಂಟ್ ಮಾಡೋಕ್ಕಾಗುತ್ತೆ. ಎಷ್ಟು ಪಾಯಿಂಟ್ಸ್ ಇದೆ ಅಂತ ಕೌಂಟ್ ಮಾಡೋಕ್ಕಾಗುತ್ತಾ? ಇದ್ರ ಮೇಲೆ ಕೌಂಟ್ ಮಾಡೋಕ್ಕಾಗಲ್ಲ. ಅದರಿಂದ ಇದು ಕೂಡ ನಮ್ಗೆ ಇನ್ಫೈನೈಟ್ ಸೆಟ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್, ದ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಆನ್ ಎ ಲೈನ್ ಸೆಗ್ಮೆಂಟ್ is an infinite set. ಫಾರ್ ಎಕ್ಸಾಂಪಲ್, ಎ ಅನ್ನೋ ಒಂದು ಪಾಯಿಂಟ್ ಇದೆ ಇಲ್ಲಿ. ಓಕೆ, ಇಲ್ಲಿ ಬಿ ಅನ್ನೋ ಒಂದೊಂದು ಪಾಯಿಂಟ್ ಇದೆ. ಇದರ ಲೈನ್ ಸೆಗ್ಮೆಂಟ್ ಬರೀತೀನಿ. ಓಕೆ, ಇವೆರಡನ್ನೂ ಜಾಯಿನ್ ಮಾಡೋದನ್ನ ನಾವೇನಂತ ಕರಿತೀವಿ? ಟೂ ಪಾಯಿಂಟ್ಸ್ ನ ಜಾಯಿನ್ ಮಾಡೋದನ್ನ ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇದ್ರ ಮೇಲೆ ಎಷ್ಟು ಪಾಯಿಂಟ್ಸ್ ಇದೆ ಅಂತ ನಿಮ್ಗೆ ಗೊತ್ತಾ? ಹೇಳೋಕ್ಕಾಗುತ್ತಾ ಎಷ್ಟು ಪಾಯಿಂಟ್ಸ್ ಇದೆ ಅಂತ? ಈ ಲೈನ್ ಮೇಲೆ ಎಷ್ಟು ಪಾಯಿಂಟ್ಸ್? ಈ ಲೈನ್ ಹೆಂಗ್ ಫಾರ್ಮ್ ಆಗುತ್ತೆ? ನಮ್ಗೆ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ನಿಂದ ಇದು ನಮ್ಗೆ ಲೈನ್ ಆಗಿ ಫಾರ್ಮ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ನಾವ್ ಹೇಳಕ್ ಬರುತ್ತಾ ನಮ್ಗೆ ಎಷ್ಟು ಪಾಯಿಂಟ್ಸ್ ಇದೆ ಏನು ಅಂತ? ಹೇಳಕ್ ಬರಲ್ಲ. ದಟ್ಸ್ ವೈ ದಿಸ್ ಇಸ್ ಆಲ್ಸೋ ಇನ್ಫೈನೈಟ್ ಸೆಟ್ ಆಗುತ್ತೆ. ಹೀಗೆ ನೀವು ಮೆನಿ ಎಕ್ಸಾಂಪಲ್ಸ್ ಅನ್ನೋದು ಕೊಡ್ಬೋದು ಇನ್ಫೈನೈಟ್ ಸೆಟ್ಗೆ. there are many examples. ಓಕೆ, ನೀವು ಎಷ್ಟು ಬೇಕಾದರೂ ಎಕ್ಸಾಂಪಲ್ಸ್ ನ ಇನ್ಫೈನೈಟ್ ಸೆಟ್ ಗೆ ನೀವು ಕೊಡ್ಬೋದು. ಓಕೆ, ನಿಮ್ಗೆ ಇದು ಸೆಟ್ ಆಫ್ ಆಲ್ ಲೀವ್ಸ್ ಆನ್ ಎ ಟ್ರೀ ಇದು ಹೇಳ್ಬೋದಾ ನೀವು? ಸೆಟ್ ಆಫ್ ಆಲ್ ಲೀವ್ಸ್ ಆನ್ ಎ ಟ್ರೀ. ಅಂಡ್ ಇನ್ನೊಂದು ಎಕ್ಸಾಂಪಲ್, ದ ಸೆಟ್ ಆಫ್ ಆಲ್ positive integer greater than 250. ಇದು ನಮ್ಗೆ ಇನ್ಫೈನೈಟ್ ಆಗುತ್ತಾ ಫೈನೈಟ್ ಆಗುತ್ತಾ? ಗ್ರೇಟರ್ ದನ್ 250 ಅಂತಿದ್ದಾನೆ. ಅಂದ್ರೆ 250 ಕನ್ನ ಜಾಸ್ತಿ ಅದ್ರ ಮೇಲೆ ಇರೋ ಎಲ್ಲ ಎಲಿಮೆಂಟ್ಸ್ ಸೆಟ್ ಬರಿ ಅಂತಿದ್ದಾನೆ. ಅಂದ್ರೆ 250 ಬಿಟ್ಬಿಡಿ, 251, 252, 253. ಓಕೆ, ಆನ್ಸರ್ 300 ಬರೀತೀನಿ. 301, answer 400, 401, answer 500, answer 600. ಹೀಗೆ ಇನ್ಫೈನೈಟ್ ನಂಬರ್ ಆಫ್ 250 ಅನ್ನೋದು ನ್ಯಾಚುರಲ್ ನಂಬರ್ ತಾನೆ, ಅದ್ರ ಮೇಲೆ ಇರೋ ಎಲ್ಲ ಎಲಿಮೆಂಟ್ಸ್ ಸೆಟ್ ಆಗಿ ಬರಿ ಅಂತಿದ್ದಾನೆ. ಇದು ನಮ್ಗೆ ಏನಾಗುತ್ತೆ? ಫೈನೈಟ್ ಸೆಟ್ ಆಗುತ್ತೆ, ಇನ್ಫೈನೈಟ್ ಸೆಟ್ ಆಗುತ್ತೆ? ದಿಸ್ ಆಫ್ ಕೋರ್ಸ್ಲಿ ನಮ್ಗೆ ಏನಾಗುತ್ತೆ? ಇದು ಇನ್ಫೈನೈಟ್ ಸೆಟ್ ಆಗುತ್ತೆ. ಇದ್ರಲ್ಲಿ ನಾವು ಇನ್ಫೈನೈಟ್ ನಂಬರ್ಸ್ ನ ಬರೀಬಹುದು. ಇದರಲ್ಲಿ ಇನ್ಫೈನೈಟ್ ಇಂಟೀಜರ್ಸ್ ನ ಗ್ರೇಟರ್ ದನ್ 250 ಮೇಲೆ ಇರೋ ಎಲ್ಲ ಎಲಿಮೆಂಟ್ಸ್ ನಾವು ಇದ್ರಲ್ಲಿ ಬರೀಬಹುದು. ಇವೆಲ್ಲ ನಮ್ಗೆ ಏನಾಗುತ್ತೆ? ಓಕೆ, ಕೌಂಟ್ ಮಾಡೋಕ್ ಆಗಲ್ಲ. ಅದರಿಂದ ಇದು ಇನ್ಫೈನೈಟ್ ಸೆಟ್ ಆಗುತ್ತೆ. ಗೊತ್ತಾಯ್ತಲ್ಲ ನಿಮ್ಗೆ? ಟೈಪ್ಸ್ ಆಫ್ ದಿಸ್ ಸೆಟ್ಸ್ ಬಗ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಬ್ಸೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ತಾಯಿ ಭುವನೇಶ್ವರಿ, ಜೈ ಕನ್ನಡಾಂಬೆ.